ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಬ್ಯಾಂಗ್ಳೂರಿಂದ ಶಿರ್ಡಿಯಿಂದ ಪ್ರಯಾಗ್ರಾಜ್ಗೆ ಹೊರಟಿದ್ದೀನಿ. ಈ ಪ್ರಯಾಗ್ರಾಜ್ಗೆ ಹೊರಡಬೇಕಾದ್ರೆ ನಿಮಗೆ ರೂಟ್ಗಳಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಆದಷ್ಟು ನೀವು ಡೈರೆಕ್ಟ್ ರೂಟ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ತುಂಬಾನೇ ರಶ್ ಇರುತ್ತೆ. ಮತ್ತೆ 2-3 ದಿವಸ ನೀವು ಬೇರೆ ಕಡೆ ಒಂದು ಮೇನ್ ರೋಡ್ಗಳಲ್ಲಿ ನೀವು ಸ್ಟಕ್ ಆಗ್ಬಿಡ್ತೀರಾ. ಅದ್ರ ಬದಲು ಈ ರೀತಿ ಬೇರೆ ಟೆಂಪಲ್ ಗಳಿಗೆ ಹೋಗಿ ನೀವು ಅಲ್ಲಿನ ಒಂದು ವಿಶೇಷ ದರ್ಶನಗಳು ಎಲ್ಲ ಮಾಡ್ಕೊಂಡು ಬಂದ್ರೆ ನಿಮ್ಗೂ ಕೂಡ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಆಮೇಲೆ ನೀವು ಪ್ರಯಾಗ್ರಾಜ್ಗೆ ಹೋಗ್ಬಹುದು. ಹಾಗಾಗಿ ನಾನು ಫಸ್ಟ್ ಡೈರೆಕ್ಟ್ ಆಗಿ ಮೈಸೂರಿಂದ ಶಿರ್ಡಿಗೆ ಹೋಗುವಂತ ಸೋಮವಾರದ ಒಂದು ಶಿರ್ಡಿಗೆ ಹೋಗುವಂತ ಎಕ್ಸ್ಪ್ರೆಸ್ ಅಲ್ಲಿ ನಾನು ಹೋಗಿದ್ದೆ. ನೆಕ್ಸ್ಟ್ ಡೇ ಮಂಗಳವಾರ ನಾನು ರೀಚ್ ಆದ್ವಿ. ಬುಧವಾರ ನಾನೇನ್ ಮಾಡಿದೆ, ನಾಸಿಕ್ ಸೈಡ್ ನಾವು ಪ್ಯಾಕಿಂಗ್ ಮಾಡ್ಕೊಂಡು ಕಾರಲ್ಲಿ ನಾವು ಒಟ್ಟು ಒಂದ್ 7 ಜನ ಹತ್ತತ್ರ ಹೋಗಿದ್ವಿ. ತುಂಬಾ ಒಳ್ಳೆ ದರ್ಶನ. ನೀವು ಇವಾಗ ನೋಡ್ತಾ ಇರುವಂತದ್ದು ತ್ರಯಂಬಕೇಶ್ವರ ಟೆಂಪಲ್ ಕೂಡ. ಇಲ್ಲಿ ನಿಮಗೆ ಕಾಯಿ ಕೂಡ ಕೊಡ್ತಾರೆ, ಮನೆಗೆ ತಗೊಂಡ್ ಬಂದು ಪೂಜೆ ಮಾಡತಾರ. ಒಂದು ಫುಲ್ ಉಂಡೆಕಾಯಿ ಅಂತಾನು ಕೂಡ ಹೇಳ್ತಾರೆ. ಅಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ನಾವು ಬೆಳಗಿನ ಜಾವನೆ ಹೋಗಿರೋದ್ರಿಂದ ತುಂಬಾನೇ ಫ್ರೀ ಆಗಿತ್ತು. ಆದಷ್ಟು ನಾವು ಬೇಗನೆ ದರ್ಶನ ಕೂಡ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೂ ಒಂದಷ್ಟು ಕವರ್ಗಳನ್ನ ಮಾಡಿದ್ರು. ಯಾಕಂದ್ರೆ ಇದಾದ್ಮೇಲೆ ನಿಮ್ಗೆ ಒಂದು ಪಂಚವಟಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ಈ ಪಂಚವಟಿಲಿ ನಿಮ್ಗೆ ಸೀತಾ ಗುಹೆ, ಹಾಗೆ ಲಕ್ಷ್ಮಣ, ಹಾಗೆ ನಿಮ್ಗೆ ಕಾಲರಾಮ ಟೆಂಪಲ್, ಹಾಗೆ ನಿಮ್ಗೆ ಶೂರ್ಪನಖಿಗೆ ಮೂಗು ಕುಯ್ದಿದ್ದು ಅದೆಲ್ಲಾನು ಕೂಡ ಇಲ್ಲಿ ನೀವು ನೋಡ್ಬಹುದು. ಬಟ್ ಪೂರ್ತಿ ವಿಡಿಯೋನ ನಾನು ಸಪರೇಟ್ ಆಗಿರುವಂತ ವಿಡಿಯೋನ ನಾನು ಮಾಡ್ತೀನಿ. ಇದು ನಿಮ್ಗೆ ಜಸ್ಟ್ ನಿಮ್ಗೆ ಯಾವ ರೂಟಿಂದ ಯಾವ ರೂಟಿಗೆ ಹೋದ್ರೆ ಒಳ್ಳೇದು ಅನ್ನೋದಕ್ಕೋಸ್ಕರ ನಾನು ಮಾಡಿರುವಂತದ್ದು. ಇವಾಗ ನೀವು ನೋಡ್ತಾ ಇರುವಂತದ್ದು ಇದು ಸೀತಾ ಗುಹೆ ಅಂತ. ಇಲ್ಲಿಗೆ ನೀವು ಹೋಗ್ಬೇಕಾದ್ರೆ ತುಂಬಾನೇ ಡೌನ್ ಅಂದ್ರೆ ಕುತ್ಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟು ತುಂಬಾ ಕೆಳಮಟ್ಟದಲ್ಲಿ ಇದೆ ಇದು ಗೋಡೆ. ಇಂತ ಜಾಗಕ್ಕೆ ಹೋಗ್ಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಫುಲ್ಲು ನಿಮಗೆ ಒಂದು ಯಾವ ರೀತಿ ಅನ್ಸುತ್ತೆ ಅಂದ್ರೆ ಒಂದು ಹಳೆ ಕಾಲದಲ್ಲಿ ನಾವು ಒಂದು ಸುತ್ತಮುತ್ತ ಇರುವಂತಹ ವಾತಾವರಣ ನೋಡೋದಕ್ಕೆ ಆಗ್ಲಿ, ಇಲ್ಲ ಸೀತಾ ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋ ಒಂದು ಏನು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತ ಪ್ಲೇಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೂ ಕೂಡ ಸಂಪೂರ್ಣವಾಗಿ ಗೊತ್ತಿಲ್ಲ, ಬಟ್ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಕೂಡ ನಂಬಿದ್ದೀನಿ. ಇನ್ನು ಇದು ತ್ರಿವೇಣಿ ಸಂಗಮ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ನಾವೇನಾದ್ರೂ ಸ್ನಾನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಇಲ್ಲೂ ಕೂಡ. ನಾವೇನ್ ಮಾಡಿದ್ವಿ, ದೇವಸ್ಥಾನ ಶಿರ್ಡಿಲಿ ನಾವು ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂಡ್ ಬಂದಿರೋದ್ರಿಂದ ಇಲ್ಲಿ ಜಸ್ಟ್ ನಾವು ಅದನ್ನ ನೀರ್ನ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಪ್ರೋಕ್ಷಣೆ ಮಾಡ್ಕೊಂಡು ನಾವು ಬೇರೆ ಬೇರೆ ಪ್ಲೇಸಸ್ ತುಂಬಾನೇ ಇದೆ. ನಾವು ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಆದಷ್ಟು ಒಂದೇ ದಿವಸದಲ್ಲಿ ನಾಸಿಕ್, ಔರಂಗಾಬಾದ್, ಶನಿ ಸಿಂಗ್ನಾಪುರ್ ಎಲ್ಲಾನು ಕೂಡ ಕವರ್ ಮಾಡ್ಬೇಕು ಅಂತಾನೆ ನಾವು ಬೆಳಗಿನ ಜಾವ 3 ಗಂಟೆಗೆ ಹೋದ್ವಿ ಫ್ರೆಂಡ್ಸ್. ಬೆಳಗಿನ ಜಾವ ಇಂದ ನಮ್ಗೆ ರಾತ್ರಿನೇ ಆಗ್ಬಿಡ್ತು. ಬಟ್ ನಾವಿಲ್ಲಿ ನೋಡಿ, ನೀವು ನೋಡ್ತಾ ಇದ್ರಲ್ಲ, ತುಂಬಾನೇ ಮಿಡ್ ನೈಟ್ ಆಗೋಯ್ತು. ಹೆಚ್ಚು ಕಮ್ಮಿ ನಾವು ರಾತ್ರಿ 10 ಗಂಟೆ ಏನೋ ನಾವು ರೂಮಿಗೆ ಮತ್ತೆ ಬಂದಾಗ. ನಾಸಿಕ್, ನಿಮ್ಗೆ ಔರಂಗಾಬಾದ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಇದಿದೆ, ದೇವಸ್ಥಾನಗಳಿದಾವೆ. ಅದ್ರಲ್ಲೂ ಕೂಡ ನಾನು 2 ಜ್ಯೋತಿರ್ಲಿಂಗ ದರ್ಶನ ಕೂಡ ಮಾಡ್ಕೊಂಡೆ. ಒಂದು ಗ್ರೀಷ್ಣೇಶ್ವರ ಟೆಂಪಲ್, ಇನ್ನೊಂದು ನಮ್ಗೆ ತ್ರಯಂಬಕೇಶ್ವರ ಟೆಂಪಲ್. ಎರಡೂ ಕೂಡ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಜ್ಯೋತಿರ್ಲಿಂಗನ ನಮ್ಗೆ ಮುಟ್ಟೋ ಅಂತ ಒಂದು ಸೌಭಾಗ್ಯ ಕೂಡ ಸಿಕ್ತು. ಅದಂತೂ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬಹುದು. ಇದರ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಸಪರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಅದ್ರ ಬಗ್ಗೆನೂ ಕೂಡ ನೀವು ನಿಮ್ಗೆ ಬೇಕಾಯ್ತು ಅಂದ್ರೆ ನನಗೆ ಎನ್ಕ್ವೈರಿ ಮಾಡಿ ಕೂಡ ಹೇಳ್ಬೋದು. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತವಾಗ್ಲೂ ಸಪರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇದ್ರಲ್ಲ, ಎಲ್ಲಾನು ಕೂಡ ಇದು ಒಂದು ಪಂಚವಟಿ ಇರುವಂತಹ ಒಂದಷ್ಟು ಪ್ಲೇಸಸ್. ಈ ಒಂದು ನಾಸಿಕ್ ಅಲ್ಲಿ ನಿಮ್ಗೆ ತುಂಬಾನೇ ಗಲೀಜಾಗಿತ್ತು. ನಾವು ಲಾಸ್ಟ್ ಈಗ ಒಂದು 7 ಮಂತ್ ಬ್ಯಾಕ್ ಹೋದಾಗ. ಬಟ್ ಈಗ ಎಷ್ಟು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ನೀಟ್ನೆಸ್ ಆಗಿ ಮಾಡಿದ್ದಾರೆ ಅಂದ್ರೆ ನೀವೇ ನೋಡ್ತಾ ಇರ್ಬೋದು. ತುಂಬಾನೇ ರೋಡ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಿಮ್ಗೆ ತುಂಬಾನೇ ಸಿಗುತ್ತೆ. ಏನ್ ಬೇಕಾದ್ರೂ ಕೂಡ ತಲೆಗೆ ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಕೂಡ ಸಿಗುತ್ತೆ. ನೆಕ್ಸ್ಟ್ ನಾವು ಶನಿ ಸಿಂಗ್ನಾಪುರಕ್ಕೆ ಹೋದ್ವಿ. ಕೊನೆಗೆ ಇದೆಲ್ಲ ಆದ್ಮೇಲೆ ಔರಂಗಾಬಾದ್ ಅಲ್ಲಿ ಇರುವಂತ ಮಿನಿ ತಾಜ್ ಮಹಲ್ಗೆ ಹೋದ್ವಿ. ಈ ಮಿನಿ ತಾಜ್ ಮಹಲ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಡೆಲ್ಲಿಲಿ ಯಾವ ರೀತಿ ಇರುತ್ತೋ ಆ ರೀತಿನೇ ಇಲ್ಲೂ ಕೂಡ ನಿಮ್ಗೆ ಮಿನಿ ತಾಜ್ ಮಹಲ್ ನ ನೋಡ್ಬೋದು. ನೆಕ್ಸ್ಟ್ ನೀವು ಗ್ರೀಷ್ಣೇಶ್ವರ ಟೆಂಪಲ್ ಎಲ್ಲಾನು ಕೂಡ ನೋಡ್ಬೋದು. ಇದು ಗ್ರೀಷ್ಣೇಶ್ವರ ಟೆಂಪಲ್ ಅಲ್ಲಿ ಇರುವಂತಹ ಆಶ್ರಮ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅಂದ್ರೆ 3ನೇ ದಿವಸ ನಾವೇನ್ ಮಾಡಿದ್ವಿ, ಬೆಳಗಿನ ಜಾವ ನಿಮ್ಗೆ 7ರಿಂದ ಅಂದ್ರೆ 10 ಗಂಟೆವರೆಗೂ ನಿಮ್ಗೆ ಇಲ್ಲಿ ಟಿಫನ್ ಅಂತ ಸಿಗುತ್ತೆ. ಟಿಫನ್ ಅಂದ್ರೆ ಏನಿಲ್ಲ, ನಿಮ್ಗೆ ನಾರ್ಮಲಿ ನಿಮ್ಗೆ ಪೂರಿ ಕೊಡ್ತಾರೆ. 5 ರೂಪಾಯಿಗೆ ಫ್ರೆಂಡ್ಸ್, 5 ರೂಪಾಯಿಗೆ ನಿಮ್ಗೆ ಪೂರಿ 5 ಪೂರಿ ಕೊಡ್ತಾರೆ.
ಹಾಗೆ ನಿಮ್ಗೆ ಮೊಳಕೆ ಕೊಟ್ಟಿರೋವಂಥದ್ದು, ಸೊ ಹೆಸರು ಕಾಳು ಮೊಳಕೆದು ಏನಾದ್ರು ಒಂದು ಪಲ್ಯ ಅಂತ ಕೊಡ್ತಾರೆ. ಫುಲ್ ಪ್ಯಾಕಿಂಗ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ತರ ಒಂದು ಪ್ಯಾಕಿಂಗ್ ಗಳನ್ನ ಸಿಸ್ಟಮ್ ಮಾಡಿರ್ತಾರೆ. ಜಸ್ಟ್ 5 ರೂಪಾಯಿಗೆ ಮಿನಿಮಮ್ ಒಂದು ಲೈನ್ ಅಲ್ಲಿ ಒಬ್ಬರಿಗೆ ನಿಮ್ಗೆ 10 ಪಾಕೆಟ್ಗಳನ್ನ ಕೊಡ್ತಾರೆ. ಸೊ ನೀವ್ ಎಷ್ಟು ಜನ ಬಂದಿರ್ತೀರೋ ನೀವು ಹೊರಗಡೆ ತಗೊಂಡು ಹೋಗೋಕ್ಕೂ ಕೂಡ ನಿಮ್ಗೆ ತುಂಬಾನೇ ಅನುಕೂಲ ಆಗಿರುತ್ತೆ. ಬಟ್ ಶಿರ್ಡಿಲಿ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ಗಳು ಸಿಗುತ್ತೆ. ಊಟ ತಿಂಡಿ ಕಾಫಿ ಟೀ, ನೀರಿಗೆ ಆಗ್ಲಿ, ರೂಮಿಗೆ ಆಗ್ಲಿ, ಆಮೇಲೆ ಓಡಾಡೋದಕ್ಕೆ ದೇವಸ್ಥಾನದಿಂದ ರೂಮ್ಗೆ ಆಗ್ಲಿ, ಅದಕ್ಕೆಲ್ಲನೂ ಕೂಡ ನಿಮ್ಗೆ ಒಂದು ಒಳ್ಳೆ ಬೆನಿಫಿಟ್ ನ ಕೊಟ್ಟಿದ್ದಾರೆ. ಅದರದೇ ಆದಂತ ಸಪರೇಟ್ ವಿಡಿಯೋನು ಕೂಡ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇದು ನಿಮ್ಗೆ ಬೆಳಿಗ್ಗೆ 7ರಿಂದ 10 ಗಂಟೆವರೆಗೂ ಮಾತ್ರ ಇರುತ್ತೆ. 10 ಗಂಟೆ ನಂತರ ನಿಮ್ಗೆ ದೇವಸ್ಥಾನದ ಪ್ರಸಾದಗಳು ಕೂಡ ಸಿಗುತ್ತೆ. ಇನ್ನು ನಿಮ್ಗೆ ಟೀ ಕಾಫಿ ಕ್ಯಾಂಟೀನ್ಗಳಲ್ಲಿ ನೋಡೋದಾದ್ರೆ ಜಸ್ಟ್ ಟೀ ಆದ್ರೆ 2 ರೂಪಾಯಿ ಇರುತ್ತೆ, ಕಾಫಿ ಆದ್ರೆ 3 ರೂಪಾಯಿ, ಹಾಲು 3 ರೂಪಾಯಿ, ಹಾಗೆ ನಿಮ್ಗೆ ಹಾಫ್ ಲೀಟರ್ ನೀರಾದ್ರೆ 5 ರೂಪಾಯಿ, ಫುಲ್ ಲೀಟರ್ ಆದ್ರೆ 10 ರೂಪಾಯಿ ಇರುತ್ತೆ. ಇನ್ನು ಬಿಸ್ಕೆಟ್ ಎಲ್ಲಾನು ಕೂಡ ನಿಮ್ಗೆ MRP ಏನ್ ಪ್ರೈಸ್ ಇರುತ್ತೋ ಅಂದ್ರೆ 5 ರೂಪಾಯಿ 10 ರೂಪಾಯಿ ಅದೇ ಪ್ರೈಸ್ ಅಲ್ಲಿ ಇರುತ್ತೆ. ಇಷ್ಟು ನಿಮ್ಗೆ ಶಿರ್ಡಿಯಲ್ಲಿ ಇದ್ದಾಗ ನಿಮ್ಗೆ ಕಂಪ್ಲೀಟ್ ಆಗಿ ನಮ್ಮ ಮನೆಗಳಲ್ಲಿ ಇದ್ರೆ ಯಾವ ರೀತಿ ನಮ್ಗೆ ಅನುಕೂಲ ಇರುತ್ತೋ ರೆಸ್ಟ್ ತಗೊಂಡೋಗಿ ಊಟ ಮಾಡೋದಕ್ಕೆ ಆ ರೀತಿಯಾಗಿ ಇರುತ್ತೆ. ಹಾಗೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಫಸ್ಟ್ ಟೀ ತೋರಿಸ್ತಾ ಇದೀನಿ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಕಾಫಿ ನೋಡೋದಾದ್ರೆ ತುಂಬಾ ಲೈಟ್ ಆಗಿರುತ್ತೆ, ಬಟ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಇದು ಫುಡ್ ಪ್ಯಾಕೆಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಾಷ್ಟಾ ಪ್ಯಾಕೆಟ್. ನಾವು ಟೋಟಲ್ ಆಗಿ 7 ಜನ ಹೋಗಿದ್ವಿ, ಬಟ್ ನಾವೊಂದು 7-8 ತಗೊಂಡಿದ್ವಿ ನಾವು ಇಲ್ಲಿ ಹೆಚ್ಚು ಕಮ್ಮಿ. ಇಲ್ಲಿ ನೀವು ನಾನು ನಿಮ್ಗೆ ಓಪನ್ ಪೀಸ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದ್ರಲ್ಲಿ ನಿಮ್ಗೆ 5 ಪೂರಿನ ಹಾಕಿರ್ತಾರೆ. ಬಿಸಿ ಬಿಸಿ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಮಿನಿಮಮ್ ಅಂದ್ರೂ 1 ಅವರ್ ಮುಂಚಿತವಾಗಿ ಮಾಡಿರ್ತಾರೆ. ಈ ನೋಡಿ ಈ ತರ ಒಂದು ಪ್ರಸಾದ ಕೊಡ್ತಾರೆ ದೇವಸ್ಥಾನದ್ದು. ಹಾಗೆ ನಿಮ್ಗೆ ಇಲ್ಲಿ ಒಂದು ಮೊಳಕೆ ಕಾಳಲ್ಲಿ ಒಂದು ಪಲ್ಯ ಕೂಡ ಮಾಡಿರ್ತಾರೆ. ಇದನ್ನ ನಮ್ಗೆ ಕೊಟ್ಟಿದ್ರು. ನಂತರ ನಾನು ಇಲ್ಲಿ ರೂಮಿಗೆ ನಾನು ಯಾವ ರೂಮಲ್ಲಿ ಇದ್ದೆ ಅಂದ್ರೆ ಸೊ ದೇವಸ್ಥಾನದ ಒಂದು ಶ್ರೀ ಸಾಯಿ ಆಶ್ರಮ್ ಭಕ್ತಿ ನಿವಾಸಲ್ಲಿ ಇದೆ. ತುಂಬಾನೇ ನೀಟಾಗಿತ್ತು, ತುಂಬಾನೇ ಖುಷಿ ಆಯ್ತು. ನಮ್ ರೂಮ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಅಂದ್ರೆ ಫ್ರೆಂಡ್ಸ್, ಇದು ಜಸ್ಟ್ ನಿಮ್ಗೆ 250 ರೂಪಾಯಿ, ಮಿನಿಮಮ್ 4 ಜನ ಆರಾಮ್ಸೆ ಆಗಿ ಇರಬಹುದು. ಈ ಒಂದು ಪ್ಲೇಸ್ ಅಲ್ಲೂ ಕೂಡ ನೀವು 4 ಜನ ಆರಾಮ್ಸೆ ಇರಬಹುದು. ಅಷ್ಟು ಅದ್ಭುತವಾಗಿದೆ. ತುಂಬಾನೇ ಅಚ್ಚುಕಟ್ಟಾಗಿ ಬಿಸಿನೀರೇ ಆಗ್ಲಿ ಎಲ್ಲಾನು ಕೂಡ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಿಮಗೆ ರೂಮ್ ಕೊಡ್ತಾರೆ ಅಂದ್ರೆ ನೀವು ಶಿರ್ಡಿಲೇ ನೋಡ್ಬೇಕಾಗುತ್ತೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈ ಒಂದು ವರ್ಷದೊಳಗಡೆ ಅಂದ್ರೆ 8 ತಿಂಗಳಲ್ಲಿ 2 ಸಾರಿ ಶಿರ್ಡಿ ಪ್ರಯಾಣ ಆಯ್ತು. ಬಾಬಾಗೆ ನಮ್ಮನ್ನ ಕರ್ಸ್ಕೊಳ್ಳೋ ಮನ್ಸಿದ್ರೆ ತಿಂಗಳು ಕೂಡ ಕರ್ಸ್ಕೊಳ್ತಾರೆ ಅನ್ನೋದು ಒಂದು ಕೇಳಿದ್ದೆ. ಬಟ್ ನನ್ಗೆ ಈ ಸರಿ ವರ್ಷದಲ್ಲಿ 2 ಸಾರಿ ಆಯ್ತು. ತುಂಬಾನೇ ಖುಷಿಯಾಗಿದೆ. ನನ್ನ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬಹುದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುತ್ತಮುತ್ತ ಒಂದು ಪರಿಸರ, ಮಕ್ಳಿಗೆ ಆಟ ಆಡೋದಕ್ಕೆ ಆಗ್ಲಿ ಎಲ್ಲದಕ್ಕೂ ಕೂಡ ಜಾಗದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ನಂತರ ಇಲ್ಲಿ ನಾನು ನಿಮ್ಗೆ ವಾಶ್ರೂಮ್ ಕೂಡ ತೋರಿಸ್ತೀನಿ. ಸಪ್ರೇಟ್ ಆಗಿರುತ್ತೆ. ಒಂದು ಬಚ್ಚಲ್ ಮನೆ ಆಗ್ಲಿ, ಒಂದು ಬಾತ್ರೂಮ್ ಆಗ್ಲಿ ತುಂಬಾ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಎನಿ ಟೈಮ್ ಬಿಸಿನೀರು ಕೂಡ ಇರುತ್ತೆ. ನೀವು ಬಿಸಿನೀರು ಕೂಡ ನಿಮ್ಗೆ ಆ ಬಿಸಿಲಲ್ಲಿ ನಿಮ್ಗೆ ಬಿಸಿನೀರಿನ ಅವಶ್ಯಕತೆ ಇರೋದಿಲ್ಲ, ಬಟ್ ಬಿಸಿನೀರು ಬೇಕಾಗಿರೋರು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಾಶ್ರೂಮ್ ಅಲ್ಲಿ ನಿಮ್ಗೆ ಇಂಡಿಯನ್ ಇರುತ್ತೆ, ವೆಸ್ಟರ್ನ್ ಕೂಡ ಇರುತ್ತೆ. ಬಟ್ ನೀವು ಅಲ್ಲಿ ಹೋದ್ಮೇಲೆ ಯಾವ ರೂಮ್ ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಇದು ಸಿಗುತ್ತೆ. ಬೇಕಾದ್ರೆ ನಿಮ್ಗೆ ಇಂಡಿಯನ್ ಬೇಕಂದ್ರೆ ಇಂಡಿಯನ್ ಬಾತ್ರೂಮ್ ನೀವು ತಗೊಳ್ಬಹುದು. ನೆಕ್ಸ್ಟ್ ನಾನ್ ನಿಮ್ಗೆ ಇಲ್ಲಿ ರೂಮ್ ತೋರಿಸಿದೆ ಅಲ್ವಾ. ಸೊ ಈಗ ಇನ್ನ ದೇವಸ್ಥಾನದ ಊಟ ನೋಡೋದಾದ್ರೆ ನಿಮ್ಗೆ ಈ ರೀತಿಯಾದಂತ ಒಂದು ಮೊಳಕೆ ಕಾಳು, ಒಂದು ಪಲ್ಯ, ಅನ್ನ, ಸಾಂಬಾರ್, ಚಪಾತಿ, ಒಂದು ಚಿಕ್ಕದಾಗಿರುವಂತ ಒಂದು ಸ್ವೀಟ್ ನ ಕೊಡ್ತಾರೆ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ರೂಮ್ ಅಲ್ಲಿ ನಿಮ್ಗೆ ಮಿನಿಮಮ್ ಒಬ್ಬರಿಗೆ 2 ದಿವಸಕ್ಕೆ ಸಿಗೋ ಅಷ್ಟು ರೂಮ್ ನ ನಿಮ್ಗೆ ಫೆಸಿಲಿಟಿ ಮಾಡ್ಕೊಡ್ತಾರೆ. 3ನೇ ದಿವಸ ನಾವು ಅಲ್ಲೇ ಕಂಟಿನ್ಯೂ ಮಾಡ್ಬೇಕು ಅನ್ನೋರಿಗೆ ಎಕ್ಸ್ಟೆಂಡೆಡ್ ಅಂತ ನೀವು ಬಂದು ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಡೇಗೆ ಅಂದ್ರೆ 3ನೇ ದಿವಸಕ್ಕೆ ಸಪರೇಟ್ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಇಸ್ಕೊಂಡು, ಅಂದ್ರೆ ಆ ದಿವಸಕ್ಕೆ ಏನ್ ಬೇಕು ಅಷ್ಟು ಚಾರ್ಜ್ ಇಸ್ಕೊಂಡು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಬೇರೆ ರೂಮ್ ಬೇಕಾ ಅಂತ ಕೇಳ್ತಾರೆ. ಅದು ತಕ್ಕನಾಗಿ ನೀವು ಮಾಡ್ಕೊಳ್ಬಹುದು. ನಾವಂತೂ ಕಂಪ್ಲೀಟ್ ಆಗಿ ಇದನ್ನೆಲ್ಲ ಮುಗಿಸ್ಕೊಂಡಿದ್ಮೇಲೆ ನಾವು ಫಸ್ಟ್ ನಮ್ಗೆ ಇಲ್ಲಿಂದ ಹೋಗೋದಕ್ಕೆ ಮನ್ಸೇ ಇರ್ಲಿಲ್ಲ. ಅಷ್ಟು ಅದ್ಭುತವಾಗಿತ್ತು ಶಿರ್ಡಿ ಪ್ರಯಾಣ. ನಮ್ಗಂತೂ ಮನೇಲಿ ಇದ್ದಾಗಿರುವಂತ ಖುಷಿ ಇತ್ತು. ನೆಕ್ಸ್ಟ್ ಇದಾದ್ಮೇಲೆ ನಾನೇನ್ ಮಾಡಿದೆ, ಇಲ್ಲಿಂದ ಒಂದು ಟ್ರಾವೆಲ್ಸ್ ಇತ್ತು, ಹನ್ಸ್ ಟ್ರಾವೆಲ್ಸ್ ಅಂತ. ಇದು ಶಿರ್ಡಿಲೇ ಇರುವಂತದ್ದು. ನಮಗೆ ಇಲ್ಲಿ 3600 ರೂಪಾಯಿ ಆಯ್ತು ಡೈರೆಕ್ಟ್ ಕಾಶಿಗೆ ಹೋಗ್ಬೇಕಾದ್ರೆ. ನೋಡ್ತಾ ಇದ್ರಲ್ಲ ಈ ಒಂದು ಮ್ಯಾಗಿಗೆ 50 ರೂಪಾಯಿ ಚಾರ್ಜ್ ಮಾಡಿದ್ರು ಇಂಡೋರ್ ಅಲ್ಲಿ. ಸೊ ಇದೆಲ್ಲ ನಾನು ಮುಗಿಸ್ಕೊಂಡ್ ಬಂದ್ಮೇಲೆ ಕಾಶಿ ತುಂಬಾನೇ ರಶ್ ಇತ್ತು, ಹಾಗಾಗಿ ಕಾಶಿದು ನಾನು ಒಂದು ವಿಡಿಯೋ ಮಾಡ್ಲಿಲ್ಲ. ಜಸ್ಟ್ ನಿಮ್ಗೆ ಪ್ರಯಾಗದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಬಂದ ಮೇಲಂತೂ
ಪ್ರಯಾಗಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪಾರ್ಕಿಂಗ್ ಫೆಸಿಲಿಟಿ ತುಂಬಾನೇ ಜಾಗದಲ್ಲಿ ಇರುತ್ತೆ. ಸೊ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಯಾಕಂದ್ರೆ ಇದು ನಮ್ಮ ಒಂದು ಜಾಗ ಅಲ್ಲ, ಇದು ಉತ್ತರ ಪ್ರದೇಶ. ಸೊ ಈ ಒಂದು ಪ್ಲೇಸ್ ಅಲ್ಲಿ ನೀವು ಹಿಂದಿ ಬರಬೇಕು, ಇಲ್ಲ ಅಂದ್ರೆ ನಿಮ್ ಜೊತೆಗೆ ನಿಮ್ಮವ್ರು ಅಂತ ಇರಬೇಕು. ಇಲ್ಲಿಂದ ನೀವು ಹೋಗ್ಬೇಕಾದ್ರೆ ತುಂಬಾನೇ ಹುಷಾರಾಗಿರ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಇಷ್ಟೆಲ್ಲನೂ ಕೂಡ ನನಗೆ ಹಿಂದಿ ಬಗ್ಗೆ ನನಗೆ ನಾಲೆಡ್ಜ್ ಇಟ್ಕೊಂಡು ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು ಕೂಡ ನಾನೇ ಮಿಸ್ ಆಗಿದ್ದೆ. ನನಗೇನೆ ನಿಜವಾಗ್ಲೂ ತುಂಬಾನೇ ಆಶ್ಚರ್ಯ ಆಯ್ತು. ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಜನಗಳೆಲ್ಲರೂ ಕೂಡ ಹೋಗ್ತಾ ಇರೋದು. ಸೊ ಎಲ್ಲರೂ ಕೂಡ ನಾವು ವೀಕೆಂಡ್ ಅಂದ್ರೆ ಶನಿವಾರ ಹೋಗಿರೋದ್ರಿಂದ ಬೆಳಗಿನ ಜಾವಕ್ಕೆ ಇಷ್ಟು ರಶ್ ಇತ್ತು ನಮ್ಗೆ. ಸೊ ನೀವು ಆದಷ್ಟು ವೀಕ್ ಆಫ್ ಅಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಧ್ಯದಲ್ಲಿ ಅಂದ್ರೆ ಸೋಮವಾರ ಬೇಡ, ಮಂಗಳವಾರದಿಂದ ಗುರುವಾರದ ಒಳಗಡೆ ಹೋದ್ರೆ ಈ ಒಂದು ರಶ್ ಇರೋದಿಲ್ಲ. ಮಿನಿಮಮ್ ಅಂದ್ರೆ ಒಂದ್ 3-4 ಕಿಲೋಮೀಟರ್ ನಡೆದ್ರೆ ಸಾಕಾಗುತ್ತೆ. ಬಟ್ ನಮ್ಗೆ ಇಲ್ಲಿ 10ರಿಂದ 12 ಕಿಲೋಮೀಟರ್ ಇತ್ತು. ಅದ್ರಲ್ಲಿ ನಾವು ಮಕ್ಕಳು ಕರ್ಕೊಂಡು ಹೋಗ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾವು ಆದಷ್ಟು ಬೈಕ್ ನ ನಾವು ಚಾಯ್ಸ್ ಮಾಡ್ಕೊಂಡ್ವಿ. ಸೊ ಬೈಕ್ ಅಲ್ಲಿ ಆದ್ರೆ ನಿಮಗೆ ಮಿನಿಮಮ್ 4ರಿಂದ 5 ಕಿಲೋಮೀಟರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಎಷ್ಟು ಕಿಲೋಮೀಟರ್ ನೀವು ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ನಾನಂತೂ ಹೆಚ್ಚು ಕಮ್ಮಿ ನಾನು ಸಂಗಮ್ ನಿಯರ್ ವರ್ಗೂ ಹೋದೆ. ನನಗೆ ಜಸ್ಟ್ 200 ರೂಪೀಸ್ ನ ತಗೊಂಡ್ರು. ಅಂದ್ರೆ ಇಲ್ಲಿ ದೊಡ್ಡೋರಿಗೆ ಮಾತ್ರ ತಗೊಳ್ಳುವಂಥದ್ದು, ಚಿಕ್ಕವರಿಗೆ ಇರೋದಿಲ್ಲ. ಎಷ್ಟು ರಶ್ ಇದೆ ಅಂದ್ರೆ ನೋಡಿ ಎಲ್ಲರೂ ಕೂಡ. ಬಟ್ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದ್ರೆ ಆದಷ್ಟು ಲಗೇಜ್ ನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಒಂದು ಏನು ಒಡವೆ ವಸ್ತ್ರ ಏನಿರುತ್ತೆ ಆದಷ್ಟು ಅದನ್ನೆಲ್ಲನೂ ಕೂಡ ಮನೇಲೆ ಇಟ್ಟಿ ಬನ್ನಿ. ಯಾಕಂದ್ರೆ ಇಲ್ಲಿ ಸುಮಾರು ರೀತಿ ಜನ ಸಿಗ್ತಾರೆ. ಅಂತದ್ರಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದೇ ದೊಡ್ಡ ವಿಷಯ ಆಗಿರುತ್ತೆ. ಅದ್ರಲ್ಲಿ ನೀವು ತಗೊಂಡ್ ಬಂದಿರುವಂತಹ ಒಂದಷ್ಟು ವ್ಯಾಲ್ಯೂಯಬಲ್ ಐಟಮ್ಸ್ ಗಳನ್ನ ನೀವು ಅದನ್ನ ಕೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀವಿ. ಯಾಕಂದ್ರೆ ನಾವು ಫುಲ್ ಪ್ಯಾಕೇಜ್ ಆಗಿ ಬಂದಿದ್ವಿ. ಯಾವುದೇ ರೀತಿಯಾದಂತಹ ಮೈ ಮೇಲೆ ಒಡವೆ ಆಗ್ಲಿ, ಇಲ್ಲ ಒಂದು ಮೊಬೈಲ್ ಅಲ್ಲಾಗ್ಲಿ, ನಾವೊಂದು ದುಡ್ಡು ಇಟ್ಕೊಂಡಿರೋದಾಗ್ಲಿ ಅಕೌಂಟ್ ಅಲ್ಲಿ ಯಾವ್ದು ಕೂಡ ಮಾಡಿರ್ಲಿಲ್ಲ ನಾವು. ಯಾಕಂದ್ರೆ ಒಂದು ಇಂಥ ಜಾಗಗಳಿಗೆ ಬಂದಾಗ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ತುಂಬಾನೇ ಒಳ್ಳೇದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿಗೆ ನಾವು ಬಂದ ಮೇಲೆ ನಮ್ಗೆ ಹೆಚ್ಚು ಕಮ್ಮಿ ಒಂದು 3 ಅವರ್ ಅಲ್ಲಿ ನಮಗೆ ಒಂದು ಸ್ನಾನ ಅನ್ನೋದೇನಿತ್ತು ಅದು ಕಂಪ್ಲೀಟ್ ಆಗೋಯ್ತು. ಬಟ್ ರಶ್ ಇತ್ತು. ಬಟ್ ಆ ರಶ್ ಅಲ್ಲಿ ಕೂಡ ನಾವು ಇಲ್ಲಿ ಸೆಕ್ಟರ್ ಗಳನ್ನ ಮಾಡಿರ್ತಾರೆ, ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ, ಒಂದು UP ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ಒಳ್ಳೆ ಫೆಸಿಲಿಟಿನ ಮಾಡ್ಕೊಟ್ಟಿದ್ದಾರೆ. ಬಟ್ ರೂಟ್ ಹೇಳೋದಕ್ಕೆ ಇಲ್ಲಿನ ಪೊಲೀಸ್ನವ್ರಿಗೆ ಎಲ್ಲಾರ್ಗು ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಆದ್ರೆ ಜನ ಮಾತ್ರ ಕ್ರೌಡ್ ಕಡಿಮೆನೆ ಆಗ್ತಾ ಇಲ್ಲ. ಅದ್ರಲ್ಲೂ ಕೂಡ ಅವ್ರು ತುಂಬಾ ವ್ಯವಸ್ಥೆ ಮಾಡ್ಕೊಡ್ತಾ ಇರೋದ್ರಿಂದ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಎಷ್ಟು ಜನ ಇದ್ದಾರೆ ನೋಡಿ. ಶನಿವಾರದಲ್ಲಿ ಇಷ್ಟೊಂದು ಜನ ಇದ್ರು. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗೋದಿಲ್ಲ. ಏನ್ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಸ್ನಾನ ಮಾಡಿದ್ಮೇಲೆ ಒಂದು ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ನಿಮ್ಗೆ ತುಂಬಾನೇ ದೂರ ಹೋಗ್ಬೇಕಾಗತ್ತೆ. ಆದಷ್ಟು ಇದ್ದಿದ್ದ ಜಾಗದಲ್ಲೇ ಎಲ್ಲರೂ ಕೂಡ ಅಲ್ಲೇ ಸ್ನಾನಕ್ಕೆ ಇರೋ ಜಾಗದಲ್ಲೇ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋ ರೀತಿನೂ ಕೂಡ ಮಾಡ್ಕೊಳ್ಬಹುದು. ಸ್ವಲ್ಪ ನಿಮ್ಮ ಒಂದು ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗಿ ನೀವು ಅದನ್ನ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಇವಾಗ ನಾವು ಬಂದಿರುವಂತದ್ದು ಪ್ರಯಾಗ್ರಾಜ್ಗೆ. ಇಲ್ಲಿ ನನ್ ಮಗನ್ಗೆ ಸ್ನಾನ ಮಾಡ್ಸೋದಕ್ಕೆ ಅನ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಮ್ಮ ಪಕ್ಕದ ಮನೆ ಆಂಟಿ ಅವರು. ಸೊ ಅವನ್ಗೆ ಫುಲ್ಲು ನೀರಲ್ಲೆಲ್ಲ ಹಜ್ಜಿದಾಗ ಸ್ವಲ್ಪ ಅಳ್ತಾ ಇದ್ದ. ಸೊ ಆದ್ರೂ ಕೂಡ ನೀರೆಲ್ಲ ಹಾಕಿ ಹೆಂಗೋ ಸ್ನಾನ ಮಾಡ್ಸಿದ್ರು. ಫೈನಲಿ ನಮ್ದು ಸ್ನಾನ ಕೂಡ ಆಯ್ತು. ಪ್ರಯಾಗ್ರಾಜು ತುಂಬಾನೇ ಖುಷಿ ಆಯ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆದ್ರೆ ಇಲ್ಲಿ ನಿಮ್ಗೆ ಊಟ ತಿಂಡಿ ನಮ್ಮ ಕರ್ನಾಟಕದ ತರ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನೀವು ಆದಷ್ಟು ಮಾಡ್ಕೊಂಡು ಆದಷ್ಟು ಪ್ಯಾಕಿಂಗ್ ಮಾಡ್ಕೊಂಡು ಹೋದ್ರೆ ನಿಮ್ಗೆನೆ ಅನುಕೂಲ. ಆದಷ್ಟು ಬೇರೆ ರೂಟ್ಗಳಲ್ಲಿ ಬನ್ನಿ. ಸೊ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಈ ಪ್ರಯಾಗ್ರಾಜ್ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತ ಈ ಒಂದು ರೂಮು ಒಂದು ಮನೆ. ಇಲ್ಲಿ ನಿಮ್ಗೆ ಪಾರ್ಟಿಷಿಯನ್, ಒಂದೊಂದು ಗೋಡೆಗೂ ಕೂಡ ಒಂದೊಂದು ಪಾರ್ಟಿಷಿಯನ್. ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ 5 ಬೆಡ್ ಇದೆ. 5 ಬೆಡ್ಡಿಗೆ 5,000 ರೂಪಾಯಿ. ಅಂದ್ರೆ ಒಬ್ಬರಿಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ ನೆಲದ ಮೇಲೆ ಮಲ್ಕೊಳ್ಳೋದಿಕ್ಕೆ. ಎಂತ ರೂಮ್ ಇರುತ್ತೆ ನೋಡಿ. ಇದನ್ನ ಒಂದು ಬಿಸ್ನೆಸ್ ರೀತಿಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವಿದ್ದಿದ್ ಪ್ಲೇಸ್ ಇದು. ಇಲ್ಲಿಗೆ ನಾವು 5,000 ಜಸ್ಟ್ ಒಂದು ರೂಮಿಗೆ ಕೊಟ್ಟಿದೀವಿ. ಅಂದ್ರೆ ಇದು ಟೋಟಲಿ ಈ ಮನೆಗೆ ನಿಮಗೆ 15,000 ರೂಪಾಯಿ ಇದೆ. ಇಷ್ಟೇ ಫ್ರೆಂಡ್ಸ್ ಈ ಒಂದು ಪ್ರಯಾಗ್ರಾಜ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ಪ್ರಯಾಗ್ರಾಜ್ಗೆ ಹೋಗಿದ್ರೆ ಸೊ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದು ಕೂಡ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ರಿಗೂ ಕೂಡ ಈ ಒಂದು ಭಾಗ್ಯ ಸಿಗಲಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆದಷ್ಟು ಎಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಹೋಗಿ ಬನ್ನಿ. ಸ್ವಲ್ಪ ಸಮಯಗಳನ್ನ ನೋಡಿಕೊಂಡು ರೂಟ್ಗಳನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಬನ್ನಿ. ಸೊ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.